ನಮಸ್ಕಾರ, ನಾನು ನಿಮ್ಮ ಕಡಬಗೆರೆ ಮುನಿರಾಜು. ದೂರದರ್ಶನ ಚಂದನವಾಹಿನಿ ಪ್ರಸ್ತುತಪಡಿಸುತ್ತಿರುವ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜನಪದ ಹಾಡುಗಳನ್ನು ಹಾಡಲಿಕ್ಕೆ ಬಂದಿರುವಂಥ ಗಾಯಕ ಮತ್ತು ಗಾಯಕಿಯವರಿಗೆ ಸ್ವಾಗತ. ಬನ್ನಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಾವು ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಕೂಗ್ಲೂರು ಗ್ರಾಮದಿಂದ ಬಂದಿದ್ದೇವೆ. ನಾವು ಜಾನಪದ ಗಾಯನಕ್ಕಾಗಿ ಈ ಒಂದು ಸ್ಥಳಕ್ಕೆ ಬಂದಿದ್ದೇವೆ. ಸ್ವಾಗತ ನಿಮಗೆ. ಮತ್ತೊಬ್ಬ ಗಾಯಕಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಹಾಡಲಿಕ್ಕೆ ಬಂದಿದ್ದಾರೆ. ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಶ್ರೀ ಅಂತ ಹೇಳಿ. ನಾನು ಟಿ ನರಸೀಪುರ ತಾಲೂಕಿಂದ ಮೈಸೂರು ಜಿಲ್ಲೆಯಿಂದ ಬಂದಿದ್ದೀನಿ. ಜಾನಪದ ಗೀತೆಗಳನ್ನು ಹಾಡುವ ಸಲುವಾಗಿ ಈ ವೇದಿಕೆಗೆ ಆಗಮಿಸಿದ್ದೀನಿ. ನಿಮಗೆ ಭವ್ಯವಾದ ಸ್ವಾಗತ ಈ ಒಂದು ಸುಂದರವಾದ ವೇದಿಕೆಗೆ. ಈ ವೇದಿಕೆಯಲ್ಲಿ ನಿಮಗೆ ವಾದ್ಯ ಸಹಕಾರ ಕೊಡ್ಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಮೊದಲಿಗೆ ಯಾವ ಹಾಡನ್ನು ನೀವು ಆಯ್ಕೆ ಮಾಡಿದಿರಿ ಹಾಡಲಿಕ್ಕೆ? ಮಹದೇಶ್ವರನ ಬೆಟ್ಟದಲ್ಲಿ ಹಾಲರವಿಯನ್ನು ತರುವಂಥ ಒಂದು ಗೀತೆ. ಹಾಲರವಿಯನ್ನು ತರುವಂಥ ಹಾಡನ್ನು ಹಾಡ್ತಾ ಇದ್ರಿ. ವಾಲಾಡಿ ಬಂದು ಹಾಲರವಿ ಬಂದು ತಾಳು ಬೆಟ್ಟ
ತಮಟೆಯ ಸದ್ದೇನೋ ತಮಟೆಯ ಸದ್ದಲಿ ಏಳು ಮಲೆಗೆ ಹಾಲರವಿ ಬಂದು ಅಲ್ಲಿ ತಮಟೆಯ ಸದ್ದಲಿ ಏಳು ಮಲೆಗೆ ಹಾಲರವಿ ಬಂದು ಹಾಲರವಿ ಬಂದು ನೂರೊಂದು ಹಾಲರವಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ಹಾಲಾಡಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ಹಾಲಾಡಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ಹಾಲಾಡಿ ಬಂದು ಆನೆ ದೀಪದಲ್ಲಿ ಆನಂದವೇ ನಮ್ಮ ಆನಂದಕಾರನೇ ಏಳು ಮಲೆಗೆ ಆಲರವಿ ಬಂದು ಆ ಏಳು ಮಲೆ 77 ಮಲೆಯ ಒಡೆಯ ಮಾದೇಶ್ವರನಿಗೆ ಉಘೇ ಅಂತ ಒಂದು ಒಳ್ಳೆಯ ಜನಪದ ಗೀತೆಯನ್ನು ಹಾಡಿದ್ರಿ. ಮತ್ಯಾವ ಹಾಡನ್ನು ಆಯ್ಕೆ ಮಾಡಿದ್ರಿ? ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ. ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೊರುವಂತ ಐರಾಣಿ ನಾರ್ಯಾರು ಹೊರುವಂತ ಐರಾಣಿ ಕುಂಬರಣ್ಣ ತುಪ್ಪ ಬಾನುಂಡಾನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿದಾನ ಒತ್ತರೆದ್ದು ಕುಂಬರಣ್ಣ ತುಪ್ಪ ಬಾನುಂಡಾನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೀರು ಹೊರುವಂತ ಐರಾಣಿ ಮಿತ್ರೀರು ಹೊರುವಂತ ಐರಾಣಿ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿದಾನ ಕುಂಬಾರಣ್ಣನ ಮಾಡದೆ ಕಡಗಾದ ಕೈಕಿ ಕೊಡದ ಮ್ಯಾಲಿನ ಬರಿದಾಳ ಕೊಡದ ಮ್ಯಾಲಿನ ಬರಿದಾಳ ಕುಂಬಾರಣ್ಣನ ಮಾಡದೆ ಕಡಗಾದ ಕೈಕಿ ಕೊಡದ ಮ್ಯಾಲಿನ ಬರಿದಾಳ ಕೊಡದ ಮ್ಯಾಲಿನ ಬರಿದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಶರಣ ಬಸವನ ನಿಲ್ಲಿಸ್ಯಾಳ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೊರುವಂತ ಐರಾಣಿ 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 ನಾರ್ಯಾರು ಹೊರುವಂತ ಐರಾಣಿ
ನಾನು ತಕ್ಕೊಂಡು ತಂದೀವ್ನಿ ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ. ಗಿಂಡೀಲಿ ತಂದೀವ್ನಿ, ಗಿಂಡಿ ಎಲ್ಲೋ ಇರ್ಬೇಕಲ್ಲ ಗಿಂಡಿ, ಇದೆಯಾ? ನೋಡಿ ನಮ್ಮ ಜನಪದ ಸರ್ಕಲ್ ಅಲ್ಲಿ ಗಿಂಡಿ ಕೂಡ ಇದೆ. ಮೊನ್ನೆ ಕೊಳಗದ ಬಗ್ಗೆ ಹೇಳಿದ್ದೆ. ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ, ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ, ಕುಂಬರಣ್ಣ ತಂದೀಡು ನಮ್ಮ ಐರಾಣಿ. ಮಣ್ಣನ್ನು ಹದ ಮಾಡಿ ಮಡಕೆ ಮಾಡಿ ಅವತ್ತಿನ ಕಾಲಕ್ಕೆ ಪಾತ್ರೆಗಳಾಗಿ ಬಳಸ್ತಿದ್ದಂಥ ಕಾಲ ಅಲ್ವಾ ಮಣ್ಣಿನ ಮಡಕೆಗಳು. ಆ ಕುಂಬಾರಿಕೆ ಅನ್ನೋದು ಈ ಭಾಳ ಇತಿಹಾಸವನ್ನು ಹೇಳುತ್ತೆ. ಇವತ್ತು ಇತಿಹಾಸಕ್ಕೆ ಏನಾದರೂ ಒಂಚೂರು ಏನಾದರೂ ಆಧಾರಗಳು ಸಿಗಬೇಕು ಅಂದರೆ ಮಡಕೆ ಚೂರುಗಳು ಯಾವ ವರ್ಷದಿದು ಅಂತ ಹೇಳಿ ಕಂಡುಹಿಡಲಿಕ್ಕೆ ಸಾಕ್ಷಿ ಆಗ್ತವೆ ಮಡಕೆ ಚೂರುಗಳು. ಹಾಗಾಗಿ ಈ ಜನಪದ ಹಾಡುಗಳಲ್ಲಿ ಕುಂಬಾರಿಕೆ, ಚಮ್ಮಾರಿಕೆ, ಅಕ್ಕಸಾಲಿಗರು, ಬೇರೆ ಬೇರೆ ಒಕ್ಕಲಿಗರು, ಇವೆಲ್ಲ ಸಮುದಾಯಗಳು ಒಟ್ಟಿಗೆ ಸೇರಿ ಬದುಕುವಂಥ ತಮ್ಮ ಕೆಲಸ ಕಾರ್ಯಗಳ ನಡುವೆ ಪದಗಳನ್ನು ಕಟ್ಟಿ ಹಾಡ್ತಿದ್ದಂಥ ಜನಪದ ಹಾಡುಗಳು. ಉದಾಹರಣೆಗೆ ಕಳೆ ಕಿಡಬೇಕಾದ್ರೆ ಹೆಂಗಿರ್ತಿತ್ತು ಅಂದರೆ, ಅದುವಾಗಿರ್ಬೇಕಾಗಿದ್ದು ಕಳೆ ಕೀಳಕ್ಕೆ ಒಂದು ಮುಂಬಂತ ಇಟ್ಕೋತಾ ಇದ್ವಿ. ಆ ಮುಂಬನ್ನು ಇಟ್ಕೊಂಡು ಅಷ್ಟು ದೂರ ಆ ಕರೆ ಒರೆದ್ಬಿಟ್ಟು ಆ ಶಬ್ದ ಇತ್ತದ್ದು ಗೊತ್ತಾ, ಆ ಶಬ್ದಕ್ಕೊಂದು ಪದ ಹಾಡಿ ಮತ್ತೆ ಮುಂದಕ್ಕೆ ಹೋಗಿ ಒಂದು ಮಾರಿಟ್ಕೊಂಡು ಕಳೆ ಕೀಳ್ತಿದ್ವಿ. ಒಂದೆರಡು ಸಾಲ ಹಾಡೋದು, ನಿಲ್ಲಿಸೋದು, ಮತ್ತೆ ಹೋಗೋದು, ಆಯಾಸನೇ ಆಗ್ತಿರಲಿಲ್ಲ. ಇಂಥ ಪದಗಳನ್ನು ಹಾಡದಂಥ ನಿಮಗೆ ಧನ್ಯವಾದಗಳು. ಮತ್ತೊಂದು ಸುಮಧುರವಾದ ಗೀತೆಯನ್ನು ಕೇಳುವಂಥ ಸಂದರ್ಭ, ಸರಸ್ವತಿ ಎಂಬೋಳು ಅನ್ನೋ ಗೀತೆಯನ್ನು ಕೇಳೋಣ. ಯಾವ ಸಂದರ್ಭದಲ್ಲಿ ಹಾಡುವಂತ? ಮದುವೆಯಲ್ಲಿ ಶೋಭನೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಅರ್ಶನ ಹಚ್ಚೋರಲ್ಲ, ಮದುವೆಗಳು ವಾರಾನ್ಗಟ್ಲೆ ನಡೀತಾ ಇತ್ತು. ಎಲ್ಲಾ ಸಂದರ್ಭಕ್ಕೂ ಪದಗಳನ್ನ ಕಟ್ಟಿ ಹಾಡ್ತಾ ಇದ್ರು. ಮದುವೆ ಅನ್ನೋದು ಮಧುರವಾದ ಬಂದ. ಕೇಳೋಣ ಆ ಗೀತೆಯನ್ನ. ಸಣ್ಣವಳು ನಗು ಮೊಗದ ಕರ ಚೆಲುವೆ, ಕರಕಂಠನ ಮಾಡದಿ ನೀರೋಜಮ್ಮ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕರಕಂಠನ ಮಾಡದಿ ಗಿರಿಜಮ್ಮ ಪಾರ್ವತಿ ದೇವಿ ಕಲಿಸಮ್ಮ ಮತಿಯ ಮಗಳಿಗೆ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲಿಸಮ್ಮ ಮತಿಯ ಮಗಳಿಗೆ ಸರಸ್ವತಿಯೇ ಹೊಸಲ ದಾಟಿ ಹೊಳೆ ದಾಟಿ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಬಾರವ್ವ ತಾಯೇ ಬಾಳೆ ಶಾಸ್ತ್ರಗಾತಿ, ಬಾಳೆ ಎಲೆಯಲ್ಲಿ ಕವಲೊಡೆದು. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಬಾರವ್ವ ತಾಯೇ ಬಾಳೆಲೆಯಲ್ಲಿ ಕವಲೊಡೆದು, ಬಾರವ್ವ ಮಗಳ ಮದುವೆಗೆ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಆನೆ ಮೇಲೆ ಬರುವ ಅರಸನ ನೋಡಿರುವ ಅರಸ ಕಣವ್ವ ನನ್ನ ಮಗ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಅರಸ ಕಣವ್ವ ನನ್ನ ಮಗ ನಿಮ್ಮ ಹಳಿಯ, ಸರಸಾಟದಲ್ಲಿ ಹೆಣ್ಣ ಗೆಲ್ಲಬಲ್ಲ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಒಂಟೆ ಮೇಲೆ ಬರುವ ತುಂಟಾನ ನೋಡಿರುವ, ತುಂಟ ಕಣವ್ವ ನನ್ನ ಮಗ. ಕಲ್ಯಾಣವೋ ಗೌರಿ ಕಲ್ಯಾಣವೋ, ತುಂಟ ಕಣವ್ವ ನನ್ನ
ಮಗ ನಿಮ್ಮ ಅಳಿಯ ತುಂಟಾಟದಲ್ಲಿ ಹೆಣ್ಣ ಗೆಲ್ಲಬಲ್ಲ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕುದುರೆ ಮೇಲೆ ಬರುವ ಚದುರಾನ ನೋಡಿರಿ ಚದುರ ಕಣುವ ನನ್ನ ಮಗ ಕಲ್ಯಾಣವೋ ಗೌರಿ ಕಲ್ಯಾಣವೋ ಚದುರ ಕಣವ್ವ ನನ್ನ ಮಗ ನಿಮ್ಮ ಹಳಿಯ ಚದುರಾಟದಲ್ಲಿ ಹೆಣ್ಣ ಗೆಲ್ಲಬಲ್ಲ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಪ್ಪು ಇಕ್ಕುವಾಗವ್ರಪ್ಪಾಜಿಗೆ ನಗು ಬಂದು ಕಪ್ಪು ಇಕ್ಕದೇಣ್ಣ ಕರಕೊಂಡು ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಪ್ಪು ಇಕ್ಕದೆಣ್ಣ ಕರಕೊಂಡು ಹೋಗುವಾಗ ಅಪ್ಪಾಜಿಗೆ ರಗಿತು ಕಡೋದು ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೋ ಗೌರಿ ಕಲ್ಯಾಣವೋ ತಾಳಿ ಕಟ್ಟುವಾಗ ತಾಯಮ್ಮಗೆ ನಗು ಬಂದು ತಾಳಿ ಕಟ್ಟದೇಣ್ಣ ಕರಕೊಂಡು ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೋ ಗೌರಿ ಕಲ್ಯಾಣವೋ ತಾಳಿ ಕಟ್ಟದೇಣ್ಣ ಕರಕೊಂಡು ಹೋಗುವಾಗ ತಾಯಮ್ಮಗೆ ರಗಿತು ಕಡೋದು ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೆನ್ನಿರಿ ಕಾರುಣ್ಯ ಮೂರ್ತಿಗೆ ಕಲ್ಯಾಣವೆಲ್ಲ ಶಿವನಿಗೆ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೋ ಗೌರಿ ಕಲ್ಯಾಣವೋ ಸೋಬಾನ ಸೋಬಾನ ಸೋ ಎನ್ನಿರೇ ಸೋಬಾನ ಸೋಬಾನ ಸೋ ಸೋಬಾನ ಸೋಬಾನ ಸೋ ಎನ್ನಿರೇ ಸೋಬಾನ ಸೋಬಾನ ಸೋ ಸೋಬಾನ ಸೋಬಾನ ಸೋ ಎನ್ನಿರೇ ದಾರೆಯ ಹೊತ್ತಿಗೆ ಯಾರ್ಯಾರು ಬರಬೇಕು ಸ್ವಾದರ ಮಾವಯ್ಯ ಸ್ವಾದರ ಮಾವಯ್ಯ ಬರಬೇಕು ಅಲ್ಲ. ಈ ಹಾಡುಗಳನ್ನೆಲ್ಲ ಕೇಳ್ತಾ ಇದ್ರೆ ಆ ಮದುವೆಯ ಸಂಭ್ರಮಗಳು ನೆನಪಾಗ್ತಾವಲ್ಲ. ಈ ಹಾಡು ಹಾಡಿದ್ರೆ 1 ಗಂಟೆ ಆಗುತ್ತೆ ಸರ್. 1 ಗಂಟೆ ಹಾಡ್ಬೋದು ಈ ಸಾಹಿತ್ಯ, ಅಂದ್ರೆ ಅಷ್ಟು ಸಾಹಿತ್ಯ ಇದೆ ಹೌದೌದು ಅಲ್ವಾ. ಜನಪದದಲ್ಲಿ ಹೀಗೆ ಏನಂದ್ರೆ ಸಂಭ್ರಮಗಳು ಹುಟ್ಟುತ್ತಾ ಇರ್ತವೆ. ಇವು ಹಾಡುಗಳನ್ನಾಗಿ 1 ಚರಣ 2 ಚರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮದುವೆ ಮನೆಗಳಲ್ಲಿ ಇಂಥ ಹಾಡುಗಳನ್ನು ಕೇಳೋದಕ್ಕೆ ಇತ್ತೀಚೆಗೆ ಕಡಿಮೆ ಆಗ್ಬಿಟ್ಟಿದೆ. ನಾವು ಕೇಳ್ತಾ ಇಲ್ಲ, ಸೋಬನೆ ಪದ ಹಾಡೋರನ್ನ ಕೇಳ್ತಾ ಇಲ್ಲ. ಶಾಸ್ತ್ರಗಳನ್ನು ಮಾಡ್ಬೇಕಾದ್ರೆ ಅಯ್ಯೋ ಇದೆಲ್ಲ ಯಾಕೆ ಶಾಸ್ತ್ರ ಬಿಡಿ ಅಂತ ಹೇಳಿ ಸುಮ್ಮನಾಗ್ಬಿಡುವಂಥ ಕಾಲ ಬಂದಿದೆ. ಈಗಂತೂ ಕೊರೋನಾ ಬಂದಮೇಲೆ
ಮೊಬೈಲ್ಗೆ ಹೋಗಿ ತಾಳಿ ಕಟ್ಬಿಟ್ಟು ಮದುವೆ ಮಾಡ್ಕೊಂಡ್ರು ನೋಡಿದ್ದೀವಿ. ಎಲ್ಲ ಆನ್ಲೈನ್ ಮದುವೆ, ಆನ್ಲೈನ್ ಮದುವೆ ಅಂತೇಳಿ ಮೊಬೈಲ್ಗೆ ತಾಳಿ ಕಟ್ಟಿದ್ದನ್ನು ನಾವು ನೋಡಿದ್ದೀವಿ. ಇನ್ನು ಯಾವ್ಯಾವ ಥರ ಮದುವೆಗಳು ಬರ್ತಾವೋ ಗೊತ್ತಿಲ್ಲ. ಇರಲಿ, ಕಾಲ ಬದಲಾವಣೆ ಆಗ್ತಿದ್ರು ಕೂಡ ಜನಪದ ಸಾಹಿತ್ಯದ ಸೊಗಡು ನಮ್ಮೊಂದಿಗೆ ಉಳ್ಕೊಳ್ಬೇಕು, ಮುಂದಿನ ಪೀಳಿಗೆಗೂ ಉಳಿಬೇಕು ಅನ್ನೋದಾದರೆ ಇಂಥ ಕಾರ್ಯಕ್ರಮದಲ್ಲಿ ನೀವು ಬಂದು ಯುವಕರು ಯುವತಿಯರು ಬಂದು ಹಾಡ್ತಿದ್ದಾರೆ, ನೀವು ಕೂಡ ಬಂದು ಆಗಮಿಸಿ ಹಾಡಿದರೆ ಇದು ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತಪಡಿಸಿರುವಂಥ ಗಾನಗರಡಿ, ಇದು ಜಾನಪದರ ಚಾವಡಿ ಕಾರ್ಯಕ್ರಮ ನೋಡ್ತಾ ಇದ್ರಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾದ ಜನಪದ ಪ್ರಕಾರದ ಹಾಡುಗಳನ್ನು ಕೇಳ್ತಾ ಇದ್ರಿ. ಇವತ್ತರ ಸಂಚಿಕೆಗೆ ಆಗಮಿಸಿ ಹಾಡದಂಥ ಶಿವರಾಜ್ ಅವ್ರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ಗಾಯಕಿ ಪದ್ಮ ಅವ್ರಿಗೂ ಕೂಡ ಧನ್ಯವಾದಗಳು, ಭಾಳ ಸೊಗಸಾಗಿ ಹಾಡಿದ್ರಿ. ವಾದ್ಯವೃಂದದ ಎಲ್ಲ ಕಲಾವಿದರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಮತ್ತಷ್ಟು ಹಾಡುಗಳಿಗಾಗಿ ಕಾಯ್ತಾ ಇರಿ, ನಾವು ನಿಮ್ಮೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.